ಅಂದ್ರೆ ಸಂಘಟನಾ ಪರ್ವ ಅಂತ ಹೇಳಿ ಇಡೀ ದೇಶಾದ್ಯಂತ ನಾವು ಮಾಡ್ತಾ ಇದ್ದೀವಿ. ಸಂಘಟನಾ ಪರ್ವ ಅಂದ್ರೆ ಇವತ್ತು ಆನ್ಲೈನ್ ಮುಖಾಂತರ ನಾವು ಭಾರತೀಯ ಜನತಾ ಪಾರ್ಟಿಗೆ ಸದಸ್ಯತ್ವವನ್ನ ನೋಂದಣಿ ಮಾಡಿ ಮಿಸ್ಕಾಲ್ ಕೊಡೋದ್ರ ಮುಖಾಂತರ ಬಂದು ಲಿಂಕ್ ಬರ್ತದ. ಆ ಲಿಂಕ್ ದಲ್ಲಿ ಕೂಡ ನಾವು ಮೆಂಬರ್ಶಿಪ್ ಅನ್ನ ನಮ್ಮ 2,99,000 ಜನ ನಮ್ಮ ಜಿಲ್ಲೆಯಲ್ಲಿ ಗ್ರಾಮಾಂತರ ಜಿಲ್ಲೆಯಲ್ಲಿ ಆಗಿದ್ದಾರೆ. ಆ 2,99,000 ಜನರು ದಾಖಲೆ ನಾವು ಮಾಡ್ತಾ ಇದ್ದೀವಿ. ಆ ನಂತರ ಸಕ್ರಿಯ ಸದಸ್ಯತ್ವ ನಾವು ಮಾಡಿ ₹100 ತುಂಬಿ ಅವ್ರ ಸಕ್ರಿಯ ಸದಸ್ಯತ್ವ ಅದು ಆನ್ಲೈನ್ ಪೇಮೆಂಟ್ ಮಾಡ್ತಾರೆ. ಆನ್ಲೈನ್ ಪೇಮೆಂಟ್ ಮಾಡಿ 2,560 ಸಕ್ರಿಯ ಸದಸ್ಯರಾಗಿದಾರಲ್ಲ, ಆ 2,560 ಜನರ ಡಾಟಾ ಕೂಡ ನಮ್ಮ ಹತ್ರ ಇದೆ. ಮತ್ತು ಈ 21,000 ಬೂತ್ ಸಮಿತಿಯನ್ನ ನಾವು ಬೂತ್ಗೆ 12 ಜನ ಬೂತ್ ಸಮಿತಿ ರಚನೆ ಮಾಡಿಲ್ಲ. ಆ 21,000 ಜನರ ಡಾಟಾನು ಸದ್ಯ ನಮ್ಮ ಹತ್ರ ಇದೆ. ಮತ್ತು ಈಗ ಪೇಜ್ ಪ್ರಮುಖರ ನಿಯುಕ್ತಿ ಕೂಡ ನಾವು ಮಾಡ್ತಾ ಇದ್ದೀವಿ. ಏನ್ 2,115 ಬೂತ್ಗಳಿಗೆ 64,000ಕ್ಕಿಂತ ಹೆಚ್ಚು ಪೇಜ್ ಪ್ರಮುಖರನ್ನ ನಾವು ನಿಯುಕ್ತಿ ಮಾಡ್ತಾ ಇದ್ದೀವಿ. ಅದು ಕೂಡ ಇವತ್ತು ಕಾರ್ಯ ನಡೀತಾ ಇದೆ. ಆ ಪೇಜ್ ಪ್ರಮುಖ ನಿಯುಕ್ತಿ ಕೂಡ ನಡೀತಾ ಇದೆ. ಅಲ್ಲಿಯೂ ಕೂಡ 64,000 ಜನರ ಕಾರ್ಯಕರ್ತರ ಡಾಟಾ ನಮ್ಮ ಹತ್ತಿರ ಇದೆ. ಆ ಎಲ್ಲ ಜನರ ಒಂದು ವಿಳಾಸ ಮತ್ತು ಅವರ ಎಲ್ಲ ಮೊಬೈಲ್ ನಂಬರ್ ಕೂಡ ಡಾಟಾ ನಮ್ಮ ಹತ್ತಿರ ಇರುವುದರಿಂದ ಸಂಘಟನೆಗೆ ನಮ್ಮ ಇನ್ನೂ ಹೆಚ್ಚಿನ ಒಂದು ಬಲ ಬಂದಿದೆ ಮತ್ತು ಸಂಘಟನಾತ್ಮಕವಾಗಿ ಬೆಳಗಾವಿ ಗ್ರಾಮಾಂತರ ಜಿಲ್ಲೆ ಗಟ್ಟಿಯಾಗಿದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಬೆಳಗಾವಿ ಜಿಲ್ಲೆ ಮಾತಾಡೋದು ಅಂತಾರೆ ಅಧ್ಯಕ್ಷ ಏನ್ ಹೇಳ್ತೀವಿ? ಅದು ಅವ್ರ ಯೋಗ್ಯತೆ ತೋರಿಸ್ತದ. ಅವರ ಹೇಳಿಕೆಗೆ ನಾವೇನ್ ಪ್ರತಿಕ್ರಿಯೆ ಕೊಡುದು? ಬೆಳಗಾವಿ ಜಿಲ್ಲಾ ರಾಜಕಾರಣಕ್ಕೆ ಒಂದ್ ಸ್ವಲ್ಪ ಏನಾದ್ರು ಅವರ ಒಂದು ಇದು ಮಾಡಿದಾರ ಅಂತ ಅಂತೀರಾ? ಅಸಹ್ಯ ಮಾಡಿದಾರೆ? ಅದು ಬರೀ ಕಾಂಗ್ರೆಸ್ ಪಕ್ಷೀಯ ಅಲ್ಲ, ಅದು ಜಿಲ್ಲೆಯನ್ನ ಅವಮಾನಕರವಾದಂತ ಹೇಳಿಕೆ. ನಾವು ಯಾಕಂದ್ರೆ ಬೆಂಗಳೂರು ಬಿಟ್ರೆ ರಾಜಕಾರಣದಾಗ ಹೆಸರು ಮಾಡಿದ್ದ ಬೆಳಗಾವಿ ಜಿಲ್ಲೆ. ಯಾವ ನಾಯಕರು ಅದ್ರ ಬಗ್ಗೆ ಮಾತಾಡಿಲ್ಲ ಯಾಕಂದ್ರು ಅವ್ರ ಯೋಗ್ಯತೆಗೆನ ಅದು ಅವ್ರ ಮಾತು.